ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಸದ್ಭಾವ ಮೂಡಿಸುವುದು ಶಿಕ್ಷಣ. ಶಿಕ್ಷಣ ಅಂದರೆ ಏನು? ನಾವು ಮಕ್ಕಳಿಗೆ ಏನು ಕಲಿಸಿದ್ದೀವಿ? ಬರೀ ಇಂಗ್ಲಿಷ್ ಕಲಿಸಿದ್ದೀವಿ. ಶಾಲೆಯಿಂದ ಬಂದ ಮಕ್ಕಳು ರೈಮ್ಸ್ ಹೇಳಬೇಕು ಅಂತ ಬಯಸುತ್ತೀವಿ. ಆದರೆ ಶಿಕ್ಷಣ ಅಂದರೆ ಬರೀ ಇಂಗ್ಲಿಷ್ ಕಲಿಸೋದು ಅಲ್ಲ, ಮಕ್ಕಳ ಮನದಲ್ಲಿ ಸದ್ಭಾವವನ್ನು ಮೂಡಿಸುವುದು. ನಮ್ಮ ಶಿಕ್ಷಣದಿಂದ ತಲೆಯಲ್ಲಿ ಬುದ್ಧಿ ಬಂದಿದೆ, ನಮ್ಮ ಪಾಕೆಟ್ ತುಂಬಿದೆ, ಆದರೆ ಎದೆ ಖಾಲಿಯಾಗಿದೆ. ಇದು ಯಾವ ರೀತಿಯ ಶಿಕ್ಷಣ? ಎಷ್ಟು ಜನ ಶಿಕ್ಷಣ ಪಡೆದವರು ತಂದೆ ತಾಯಿಯನ್ನು ಜೋಪಾನ ಮಾಡ್ತಾರೆ ಹೇಳಿ? ಮುದುಕಿ ಜಗುಲಿಯಲ್ಲಿ ಕುಳಿತಿದ್ದಾರಂತೆ. ಅವರು ತಮ್ಮ ಮಗನನ್ನು ಬಹಳ ಓದಿಸಿದ್ದರಂತೆ. ಮಗ ತನ್ನ ಹೆಂಡತಿಗೆ ಇಂಗ್ಲಿಷ್ನಲ್ಲಿ ಈ ಇಬ್ಬರನ್ನು ನಾನು ವೃದ್ಧಾಶ್ರಮಕ್ಕೆ ಕಳಿಸ್ತೀನಿ ಅಂತಿದ್ದಂತೆ. ಮಗ ಇಂಗ್ಲಿಷ್ನಲ್ಲಿ ಮಾತನಾಡೋದನ್ನು ಕೇಳಿ ಆ ತಂದೆ ತಾಯಿ ಖುಷಿ ಪಡುತ್ತಿದ್ದರು. ಆದರೆ ಮಗ ಅವರನ್ನು ಮನೆಯಿಂದ ಹೊರಕ್ಕೆ ಹಾಕಲು ಯೋಚಿಸುತ್ತಿದ್ದ. ಈ ಎರಡು ಹೆಡ್ಏಕ್ ಆಗಿದ್ದಾವೆ ಅಂತಿದ್ದ ಮಗ. ಯಾರಿಗೆ? ತಂದೆ ತಾಯಿಗೆ. ನೀನು ಭೂಮಿಗೆ ಬರಬೇಕಾದರೆ ನಿನಗೆ ಬ್ಲಡ್ ಕೊಟ್ಟಿದ್ದಾರೆ, ನಿನ್ನ ಹೊಟ್ಟೆಗೆ ಬ್ರೆಡ್ ಕೊಟ್ಟಿದ್ದಾರೆ, ನಿನಗೆ ಮಲಗಿಕೊಳ್ಳಲು ಬೆಡ್ ಕೊಟ್ಟಿದ್ದಾರೆ, ಇರೋದಕ್ಕೆ ಶೆಡ್ ಕೊಟ್ಟಿದ್ದಾರೆ, ವಿಚಾರ ಮಾಡೋದಕ್ಕೆ ಹೆಡ್ ಕೊಟ್ಟವರು ಹೆಡ್ಡೇಕ್ ಯಾವಾಗಾದರೂ? ಅವರು ಇಷ್ಟೆಲ್ಲ ಕೊಡದಿದ್ದರೆ ನಿನಗೆ ಹೆಡ್ ಆದರೂ ಎಲ್ಲಿ ಬರುತ್ತಿತ್ತು? ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ ಮನುಷ್ಯ. ತಂದೆ ತಾಯಿ ತೀರಿಕೊಂಡ ಮೇಲೆ ವೈಭವದಿಂದ ಶ್ರಾದ್ದ ಮಾಡ್ತಾರೆ. ಇದ್ದಾಗ ಸೇವೆಯನ್ನು ಮಾಡೋದಿಲ್ಲ. ತಂದೆ ತಾಯಿಯ ದೊಡ್ಡ ಫೋಟೋ ಇಡುತ್ತಾರೆ. ಹೂವು ಹಣ್ಣು ಎಲ್ಲ ತಂದಿಟ್ಟಿರ್ತಾರೆ. ತಂದೆ ತಾಯಿಗೆ ಏನೇನು ಪ್ರೀತಿ ಇತ್ತೋ ಆ ಆಹಾರವನ್ನೆಲ್ಲ ಮಾಡಿ ತಂದಿಟ್ಟಿರುತ್ತಾರೆ. ಸತ್ತು ಹೋದ ಮೇಲೆ ಶ್ರಾದ್ದ ಮಾಡುವ ಮಕ್ಕಳಿಗಿಂತ ಇದ್ದಾಗ ಸೇವೆ ಮಾಡುವ ಮಕ್ಕಳು ಬಹಳ ಶ್ರೇಷ್ಠರಾಗುತ್ತಾರೆ. ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಿದ್ದಾರೆ. ಅವರಿಗೆ ನಾವು ಬದುಕನ್ನು ಕೊಡಲು ಸಾಧ್ಯವಿಲ್ಲ. ಆದರೆ ಅವರಿಗೆ ನಾವು ಏನನ್ನು ಕೊಡಬಹುದು ಎಂದರೆ, ತಂದೆ ತಾಯಿಗಳ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ನಾವು ಪ್ರೇಮದಿಂದ ಜೋಪಾನ ಮಾಡ್ತೇವೆ ಎಂದು ಭರವಸೆ ನೀಡಬಹುದು. ಹೀಗೆ ಮಾಡಿದರೆ ಅವರು ನಿಜವಾದ ಮಕ್ಕಳಾಗುತ್ತಾರೆ. ಕೂಡಿ ಬದುಕಬೇಕು. ನಾವು ದೇವರನ್ನು ಹುಡುಕಿಕೊಂಡು ಬದರಿ, ಕಾಶಿ, ಕೇದಾರ, ರಾಮೇಶ್ವರ ಎಲ್ಲ ಕಡೆ ಹೋಗ್ತೀವಿ. ಆದರೆ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತ ನಮ್ಮ ತಂದೆ ತಾಯಿಗಳ ಪಾದ ಸನ್ನಿಧಿಯಲ್ಲಿಯೇ ದೇವರಿರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಶಿಕ್ಷಣ ಎಂದರೆ ತಲೆ ತುಂಬೋದು, ಜೇಬ್ ತುಂಬೋದು ಅಷ್ಟೇ ಅಲ್ಲ, ಸದ್ಭಾವ ತುಂಬೋದು, ಒಳ್ಳೆಯ ಮಾತುಗಳನ್ನು ಆಡೋದು. ಒಳ್ಳೆಯ ಮಾತುಗಳನ್ನು ಆಡಲು ಆಗಲ್ಲ ಅಂದರೆ ಒಂದು ಸಣ್ಣ ನಗು ಅಷ್ಟೇ. ನಗಲೂ ಆಗಲ್ಲ ಅಂದರೆ ಮನಸ್ಸಿನಲ್ಲೆಯೇ ಒಳ್ಳೆಯದು ಬಯಸಿ. ಅದೂ ಆಗಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಅದೇ ಸದ್ಭಾವನೆ. ಎದೆಯಲ್ಲಿ ಸತ್ಯ, ಸದ್ಭಾವ, ಸದ್ವಿಚಾರ, ಸದ್ವಚನ ಇದ್ದರೆ ಅದೇ ಸತ್ಯಯುಗ. ನಮಸ್ಕಾರ. ಧನ್ಯವಾದಗಳು.